ಕರುಪಸ್ವಾಮಿ ಕರುಪಸ್ವಾಮಿಯನ್ನು ದಕ್ಷಿಣ ಭಾರತದ ತಮಿಳುನಾಡು ಹಾಗೂ ಕೇರಳ ಪ್ರಾಂತ್ಯಗಳಲ್ಲಿ ಬಹಳ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೆ. ಕರುಪ್ಪು ಅಂದರೆ ಕಪ್ಪು ಅಂತ ಅರ್ಥ. ಹಾಗೆ ಈ ದೇವತೆಯನ್ನು ಕರಾಳ ವರ್ಣದ ದೇವತೆ ಅಂತ ಕೂಡ ಕರೆಯಲಾಗುತ್ತೆ. ಪುರಾಣಗಳ ಪ್ರಕಾರ ಕರುಪಸ್ವಾಮಿಯು ಶ್ರೀ ಮಹಾವಿಷ್ಣುವಿನ ಕಾವಲುಗಾರ ಅಥವಾ ಶ್ರೀ ಮಹಾವಿಷ್ಣುವಿನ ಅಂಶದಿಂದ ಜನಿಸಿದವರು ಅಂತ ಒಂದು ನಂಬಿಕೆಯ ಪ್ರಕಾರ ಹೇಳ್ತಾರೆ. ಮತ್ತೊಂದು ನಂಬಿಕೆಯ ಪ್ರಕಾರ ಪಾರ್ವತಿ ಪರಮೇಶ್ವರರ ಆಶೀರ್ವಾದದಿಂದ ಭೂಮಿಯ ಮೇಲಿನ ಅಧರ್ಮವನ್ನು ಅಳಿಸಿ ಸಜ್ಜನರನ್ನು ರಕ್ಷಿಸಲು ಅವತಾರ ತಾಳಿದ್ರು ಅಂತ ಹೇಳ್ತಾರೆ. ಕರುಪಸ್ವಾಮಿಯು ನೋಡಲು ಭೀಕರವಾದ ಹಾಗೂ ಶಕ್ತಿಶಾಲಿ ರೂಪದಲ್ಲಿ ಕೈಯಲ್ಲಿ ಮಚ್ಚನ್ನು ಹಿಡಿದು ನಿಂತಿರ್ತಾರೆ. ಇದು ದುಷ್ಟರನ್ನು ಶಿಕ್ಷಿಸುವಂತಹ ಸಂಕೇತವಾಗಿದೆ. ಹಾಗೆ ತನ್ನ ವಾಹನವಾದಂತಹ ಬಿಳಿಯ ಕುದುರೆ ಮೇಲೆ ಕರುಪಸ್ವಾಮಿ ಸವಾರಿ ಮಾಡ್ತಾರೆ. ಕರುಪಸ್ವಾಮಿಯನ್ನು ಕಾವಲು ದೈವವಾಗಿ ಹಳ್ಳಿಗಳ ಗಡಿಗಳಲ್ಲಿ ಇವರನ್ನು ಆರಾಧನೆ ಮಾಡ್ತಾರೆ. ಹಾಗೆ ಕರುಪಸ್ವಾಮಿಯನ್ನು ತಕ್ಷಣವೇ ನ್ಯಾಯ ಒದಗಿಸುವಂತಹ ದೇವತೆಯಾಗಿ ಪೂಜೆಯನ್ನು ಮಾಡ್ತಾರೆ. ಹಾಗೆ ಇವರಿಗೆ ಮದ್ಯ ಮಾಂಸಗಳನ್ನು ನೈವೇದ್ಯವಾಗಿ ಸಮರ್ಪಿಸ್ತಾರೆ. ಆ ಕರುಪಸ್ವಾಮಿಯನ್ನು ಭಕ್ತರ ಕೋರಿಕೆಯನ್ನು ತೀರಿಸುವಂತಹ ಸತ್ಯದೇವತೆ ಎಂದು ನಂಬಲಾಗುತ್ತೆ. ಮುನೇಶ್ವರ ಸ್ವಾಮಿಗೆ ಹೇಗೆ ಪೂಜೆ ಮಾಡ್ತಾರೋ ಅದೇ ರೀತಿಯಲ್ಲಿ ಕರುಪಸ್ವಾಮಿಗೂ ಕೂಡ ಪೂಜೆಯನ್ನು ಮಾಡ್ತಾರೆ. ಕರುಪಸ್ವಾಮಿಗೂ ಹಾಗೂ ಅಯ್ಯಪ್ಪ ಸ್ವಾಮಿಗೂ ಯಾವ ರೀತಿ ನಂಟು ಅಂತಂದರೆ, ಪುರಾಣಗಳ ಪ್ರಕಾರ ಶ್ರೀ ಧರ್ಮಶಾಸ್ತ್ರ ಮಹಿಷಿಯನ್ನು ಸಂಹಾರ ಮಾಡುವುದಕ್ಕೆ ಹೋಗುವಾಗ ಕರುಪಸ್ವಾಮಿ ದೈವಗಣವಾಗಿ ಅವರ ಜೊತೆಗೆ ಬರ್ತಾರೆ. ಹಾಗೆ ಇತಿಹಾಸ ಕಾಲದಲ್ಲಿ ಆರ್ಯಕೇರಳ ವರ್ಮನ್, ಉದಯನ್, ಪುದುಚೇರಿ ಮಲ್ಲನ್ ಮತ್ತು ಮುಂಡನ್ ಅನ್ನುವಂತಹ ದರೋಡೆಕೋರರನ್ನು ಸಂಹಾರ ಮಾಡಲು ಹೋದಾಗ ದೈವಗಣ ಅಯ್ಯಪ್ಪ ಸ್ವಾಮಿಯ ಜೊತೆಗೆ ನಿಲ್ಲುತ್ತೆ. ಅದು ಬೇರೆ ಯಾರೂ ಅಲ್ಲ, ಆ ಕರುಪಸ್ವಾಮಿ ಮತ್ತು ಅವರ ದೈವಗಣವೇ ಆಗಿರುತ್ತೆ. ಆ ಅಯ್ಯಪ್ಪ ಸ್ವಾಮಿ ರಾಜ್ಯವನ್ನು ತೊರೆದು ಶಬರಿಮಲೆಯಲ್ಲಿ ತಪಸ್ಸಿಗೆ ಕುಳಿತಾಗ ತನ್ನ ಭಕ್ತರನ್ನು, 18 ಪಡಿಗಳನ್ನು ಹಾಗೂ ಸನ್ನಿಧಾನದ ಜವಾಬ್ದಾರಿಯನ್ನು ಆ ಕರುಪಸ್ವಾಮಿಗೆ ವಹಿಸ್ತಾರೆ. ಇಂದಿಗೂ ಸಹ ಶಬರಿಮಲೆಯಲ್ಲಿ ಆ 18 ಮೆಟ್ಟಿಲುಗಳ ಪಕ್ಕದಲ್ಲಿರ್ತಕ್ಕಂತಹ ಕರುಪಸ್ವಾಮಿಗೆ ತೆಂಗಿನಕಾಯಿಯನ್ನು ಹೊಡೆದು ಅನುಗ್ರಹವನ್ನು ಪಡೆದೇ ಆ ಸ್ವಾಮಿಯ ದರ್ಶನಕ್ಕೆ ಹೋಗ್ತೀವಿ. ಹಾಗೆ ಎರ್ಮೆಲಿಯಲ್ಲಿ ಆರ್ಯಕೇರಳ ವರ್ಮನ್, ಕರುಪಸ್ವಾಮಿ ಮತ್ತು ಮೂಲ ನಿವಾಸಿಗಳಾದಂತಹ ವಾವರ್ ಸ್ವಾಮಿಗಳು 3 ಜನ ದುಷ್ಟರನ್ನು ಸಂಹಾರ ಮಾಡಿದ್ದಕ್ಕೆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅದರ ಸಂಕೇತವಾಗಿ ನಾವು ಇಂದೂ ಕೂಡ ಸ್ವಾಮಿ ದಿಂತಕತೋಂ ಅಯ್ಯಪ್ಪ ದಿಂತಕತೋಂ ಅಂತ ಬಣ್ಣ ಹಚ್ಕೊಂಡು ಪೇಟೆ ತುಳ್ಳಲ್ ಶಾಸ್ತಾ ದೇವಾಲಯದಿಂದ ಧರ್ಮಶಾಸ್ತ್ರ ದೇವಾಲಯದವರೆಗೆ ಹೋಗ್ತೀವಿ. ಹಾಗೆ ಶಬರಿಮಲೆಯಲ್ಲಿ ಬೆಂಕಿಯ ಕೊಂಡ, ನಾವು ತೆಗೆದುಕೊಂಡು ಹೋದಂತಹ ತುಪ್ಪದ ತೆಂಗಿನಕಾಯಿ. ತುಪ್ಪ ನಮ್ಮ ಆತ್ಮದ ಸ್ವರೂಪ, ಕಾಯಿ ನಮ್ಮ ಶರೀರಕ್ಕೆ ಸಂಕೇತ. ಆತ್ಮಸ್ವರೂಪವಾದಂತಹ ತುಪ್ಪವನ್ನು ಅಯ್ಯಪ್ಪ ಸ್ವಾಮಿಗೆ ಅರ್ಪಣೆಯನ್ನು ಮಾಡಿದ್ರೆ ಶರೀರದ ಸಂಕೇತವಾದಂತಹ ಕಾಯಿಯನ್ನು ಬೆಂಕಿಯ ಕೊಂಡಕ್ಕೆ ಹಾಕ್ತೀವಿ. ಆ ಬೆಂಕಿಯ ಕೊಂಡವನ್ನು ಕರುಪಸ್ವಾಮಿಯ ಉಗ್ರ ಸಂಕೇತವಾಗಿ ನಾವು ನೋಡಬಹುದು. ಆ ಅಯ್ಯಪ್ಪ ಸ್ವಾಮಿಯನ್ನು ತಲುಪಬೇಕಾದ್ರೆ ಮೊದಲು ಕರುಪಸ್ವಾಮಿಯ ಕಾವಲನ್ನು ದಾಟಬೇಕು. ಅಂದರೆ ಕರುಪಸ್ವಾಮಿಯ ಆಯುಧಗಳಿಗೆ ನಮ್ಮ ಅಹಂಕಾರವನ್ನು ಮತ್ತು ಕೆಟ್ಟ ಗುಣಗಳನ್ನು ಬಲಿಯನ್ನು ನೀಡಿ ಆ ಶುದ್ಧ ಮನಸ್ಸಿನ ಅಯ್ಯಪ್ಪ ಸ್ವಾಮಿಯನ್ನು ಕಾಣಲು ಹೋಗಬೇಕು ಅಂತ ಇವರಿಬ್ಬರ ನಂಟಿನ ಆಧ್ಯಾತ್ಮಿಕ ಆಳವಾದಂತಹ ಸತ್ಯ ಇದು. ಓಂ ಕರುಪಸ್ವಾಮಿಯೇ ವಿದ್ಮಹೆ ಮಹಾವೀರಾಯ ಧೀಮಹಿ ತನ್ನೋ ಕರುಪ ಪ್ರಚೋದಯಾತ್. ಓಂ ಶ್ರೀ ಭೂತನಾಥ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಬಾಪು ಶಾಸ್ತ್ರೇ ತುಭ್ಯಂ ನಮೋ ನಮಃ. ಆ ಅಯ್ಯಪ್ಪ ಸ್ವಾಮಿ ಮತ್ತು ಕರುಪಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.